ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾದು ನೋಡುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗವರ್ನರ್ ಸದನಕ್ಕೆ ಬರ್ತಾರೆ ಎನ್ನುವಂತಹ ವಿಶ್ವಾಸದಲ್ಲಿದೆ ಸರ್ಕಾರ. ಇವತ್ತು ಬೆಳಿಗ್ಗೆ 11:15 ಕಾದು ನೋಡುವುದಕ್ಕೆ ನಿರ್ಧಾರ. ಅಧಿವೇಶನಕ್ಕೆ ಬರದಿದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧತೆ. ಸುಪ್ರೀಂ ಕೋರ್ಟ್ ಸಿಜೆ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧಾರ ಕೂಡ ಆಗಿದೆ. ರಾಜ್ಯಪಾಲರಿಗೆ ನಿರ್ದೇಶನ ಕೊಡುವಂತೆ ಕೋರೋದಕ್ಕೆ ನಿರ್ಧರಿಸಿದ್ದಾರೆ. ದೆಹಲಿಯಲ್ಲಿರುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ಗವರ್ಮೆಂಟ್ ವರ್ಸಸ್ ಗವರ್ನರ್ ಸಂಘರ್ಷದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂತಹ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಮತ್ತು ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರಂದರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ, ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇನೆ. ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೆಳಿಗ್ಗೆ 10:15 ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ. 2 ಪ್ರಮುಖ ಅಂಶಗಳ ಮೇಲೆ ನಿರ್ದೇಶನ ಕೊಡುವಂತೆ ಅರ್ಜಿ ಸಲ್ಲಿಕೆಯಾಗಿರೋದು. ಸುಪ್ರೀಂ ಕೋರ್ಟ್ಗೆ ಸಿಜೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ತಯಾರಿಯನ್ನು ನಡೆಸಿರೋದು. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದಬೇಕು. ರಾಜ್ಯಪಾಲರು ಸಾಂವಿಧಾನಿಕವಾಗಿರುವಂತಹ ಕರ್ತವ್ಯವನ್ನು ಪಾಲಿಸಬೇಕು. ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸಿದ್ರಿಂದಾಗಿ ಮಧ್ಯ ಪ್ರವೇಶಿಸಬೇಕು. ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಗವರ್ನರ್ಗೆ ನಿರ್ದೇಶಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಿಜೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ಒಂದು ಕಡೆ ಕಾದು ನೋಡೋ ತಂತ್ರ, ಮತ್ತೊಂದೆಡೆ ಈ ರೀತಿ 2 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಸಿಜೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ತಯಾರಿಯನ್ನು ನಡೆಸಿದೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತಿನ ಅಧಿವೇಶನದಲ್ಲಿ ಗವರ್ನರ್ ಬರ್ತಾರಾ, ಭಾಷಣ ಓದ್ತಾರಾ ಅನ್ನೋದು ಒಂದು ಕುತೂಹಲ. ಗವರ್ಮೆಂಟ್ ವರ್ಸಸ್ ಗವರ್ನರ್ ಈ ಸಂಘರ್ಷದಲ್ಲಿ ಸರ್ಕಾರದ ನಿಲುವೇನು, ಏನ್ ಈ ಸಂಘರ್ಷಕ್ಕೆ ಪ್ರಮುಖ ಕಾರಣ, ಸಂವಿಧಾನ ಏನು ಹೇಳುತ್ತೆ? ರಾಜ್ಯಪಾಲರು ಬಂದು ಓದಲೇಬೇಕಾ ಅಥವಾ ಸ್ಕಿಪ್ ಮಾಡಬಹುದಾ, ಹೇಗೆ ಅಂತ? ಪ್ರತಿಮಾ, ಇವತ್ತು ವಿಧಾನ ಮಂಡಲದ ಜಂಟಿ ಅಧಿವೇಶನ ಆರಂಭ ಆಗ್ತಿದೆ 11 ಗಂಟೆಗೆ. ಆದರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾದಂತಹ ರಾಜ್ಯಪಾಲರು ಇವತ್ತಿನ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಅಂದ್ರೆ ರಾಜ್ಯಪಾಲರಿಗೆ ಬರೆದುಕೊಟ್ಟಂತಹ ಭಾಷಣ ಏನಿದೆ, ಈ ಭಾಷಣದಲ್ಲಿ ಕೆಲವೊಂದಿಷ್ಟು ಅಂಶಗಳು ಕೇಂದ್ರ ಸರ್ಕಾರವನ್ನ ದೂಷಿಸುವಂತಹ ಅಂಶಗಳಿವೆ. ಈ ಅಂಶಗಳನ್ನ ನಾನು ಓದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ರಾಜ್ಯಪಾಲರು ಸಂದೇಶವನ್ನು ರವಾನಿಸಿರುವಂತಹದ್ದು. ಅವರ ಮನವೊಲಿಕೆಗಾಗಿ ಸಾಕಷ್ಟು ಸರ್ಕಸ್ ನೆನ್ನೆ ನಡೀತು. 2 ಬಾರಿ HK ಪಾಟೀಲ್ ಮತ್ತೆ ರಾಜ್ಯ ಸರ್ಕಾರದ ನಿಯೋಗ ರಾಜ್ಯಪಾಲರನ್ನ ಭೇಟಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿತು. ಆದ್ರೆ ರಾಜ್ಯಪಾಲರು ಹೇಳಿರುವಂತದ್ದು 11 ಅಂಶಗಳನ್ನ ತೆಗೆದುಹಾಕಿ ಭಾಷಣದಲ್ಲಿ ಆಗಿದ್ದಾಗ ಮಾತ್ರ ನಾನು ಅಧಿವೇಶನಕ್ಕೆ ಬಂದು ಭಾಷಣವನ್ನ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಅಂಶವನ್ನು ಒಪ್ಪಿಲ್ಲ. ಅಂದ್ರೆ ಮನ್ರೇಗಾದಲ್ಲಿ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ರಾಜ್ಯದ ಕೂಲಿ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ, ಸತ್ಯವನ್ನ ನಾವು ಭಾಷಣದಲ್ಲಿ ಹೇಳಿದ್ದೇವೆ. ಮತ್ತೆ ರಾಜ್ಯಕ್ಕೆ ಆಗಿರ್ತಕ್ಕಂತಹ ಅನ್ಯಾಯಗಳನ್ನ ಭಾಷಣದಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಹೀಗಾಗಿ ಇರುವಂತಹ ಸತ್ಯವನ್ನ ನಾವು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕಾಗಿದೆ. ಮತ್ತೆ ಈ ಸಂವಿಧಾನದ ಅಡಿಯಲ್ಲೇ ನಾವು ಬರೆದುಕೊಟ್ಟಿರೋದ್ರಿಂದ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಅಂಶಗಳನ್ನ ಓದಲೇಬೇಕು. ಮತ್ತು ಇದು ಸಂವಿಧಾನದ ನಿಯಮ ಕೂಡ ಇದೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂದೇಶವನ್ನು ರವಾನಿಸಿರುವಂತಹದ್ದು. ಇದು ಸಾಂವಿಧಾನಿಕ ಬಿಕ್ಕಟ್ಟು ಈಗ ಸೃಷ್ಟಿಯಾಗಿರುವಂತಹದ್ದು. ಈಗ ರಾಜ್ಯಪಾಲರು ನಾನು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನೇನಾದ್ರು ಕೈಗೊಂಡ್ರೆ, ಅಂದ್ರೆ ಇವತ್ತು 11 ಗಂಟೆಗೆ ಜಂಟಿ ಅಧಿವೇಶನ ಶುರು ಆಗುತ್ತೆ. ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದು ವಿಧಾನ ಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕಾಗುತ್ತೆ. ಅವರು ಒಂದು ವೇಳೆ 11 ಗಂಟೆ ತನಕ ಬರದೇ ಹೋದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಪ್ಲಾನ್ ಮಾಡ್ಕೊಂಡಿರುವಂತಹದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ನ ಕದ ತಟ್ಟಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಈಗ ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಅಧಿವೇಶನ ನಡೆಸೋಕೆ ಸಾಧ್ಯ ಇಲ್ಲ. ಅಂದ್ರೆ ವರ್ಷದ ಮೊದಲು ಆರಂಭ ಆಗುವಂತಹ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ
ಭಾಷಣ ಮಾಡಲೇಬೇಕಾಗಿದೆ. ಆಗ ಭಾಷಣ ಮಾಡಿದಾಗ ಮಾತ್ರವೇ ಮುಂದೆ ಅಧಿವೇಶನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯಪಾಲರು ಭಾಷಣ ಇಲ್ಲದೆ ಅಧಿವೇಶನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನ ಕದಕ್ ತಟ್ಟಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದೆ. ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. 11 ಗಂಟೆ ಸುಮಾರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯನ್ನ ಮೆನ್ಷನ್ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯಪಾಲರು ಕಾನೂನು ವಿರುದ್ಧವಾಗಿ, ಸಾಂವಿಧಾನಿಕ ವಿರುದ್ಧವಾಗಿ ನಡೆಯನ್ನು ಅನುಸರಿಸಿದರೆ ಅವರಿಗೆ ನಿರ್ದೇಶನವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.